ಸೂಪರ್. ಅಮ್ಮ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅರೆ ಇದೇನು ನಿಂಗೆ ಸಹಾಯ ಮಾಡೋಣ ಅನ್ಕೊಂಡೆ. ಇಷ್ಟು ಕಠಿಣ ಕಲೆ. ಈ ಕಠಿಣ ಕಲೆಗಳಿಗಾಗಿ ನಮ್ಮ ಸರ್ಫ್ ಎಕ್ಸೆಲ್ ಇದೆಯಲ್ಲ. ಅಯ್ಯೋ, ಗ್ಯಾಸ್ ಆಫ್ ಮಾಡಕ್ ಮರ್ತ್ಬಿಟ್ಟೆ. ಹಾಲ್ ಕಾದಿರ್ಬೇಕು. ಭಸ್ಮಾಸುರನ ಕತೆ. ಭಸ್ಮಾಸುರನ ಕಥೆಯು ಹಿಂದೂ ಪುರಾಣದಲ್ಲಿ ಅತ್ಯಂತ ಆಕರ್ಷಕ ಕಥೆಯಾಗಿದೆ. ಭಸ್ಮಾಸುರನು ಒಬ್ಬ ಶಕ್ತಿಶಾಲಿ ರಾಕ್ಷಸನಾಗಿದ್ದನು. ಅವನು ಶಿವನನ್ನು ಮೆಚ್ಚಿಸಲು ಮತ್ತು ವರವನ್ನು ಪಡೆಯಲು ತೀವ್ರವಾದ ತಪಸ್ಸನ್ನು ಮಾಡಿದನು. ಅವನ ಭಕ್ತಿಗೆ ಮೆಚ್ಚಿದ ಶಿವನು ಭಸ್ಮಾಸುರನ ಮುಂದೆ ಪ್ರತ್ಯಕ್ಷನಾಗಿ ತನಗೆ ಬೇಕಾದ ವರವನ್ನು ಕೇಳಲು ಕೇಳಿದನು. ಆಗ ಭಸ್ಮಾಸುರನು, ನಾನು ಯಾರದೇ ತಲೆಯ ಮೇಲೆ ನನ್ನ ಕೈಯನ್ನಿಟ್ಟರೂ ಕೂಡ ಅವರು ಆ ಕೂಡಲೇ ಸುಟ್ಟು ಭಸ್ಮವಾಗುವಂತಹ ವರವನ್ನು ನನಗೆ ದಯಪಾಲಿಸು ಎಂಬುದಾಗಿ ಶಿವನಲ್ಲಿ ಪ್ರಾರ್ಥಿಸುತ್ತಾನೆ. ಶಿವನು ಅದಕ್ಕೆ ತಥಾಸ್ತು ಎಂದು ಭಸ್ಮಾಸುರನಿಗೆ ವರವನ್ನು ದಯಪಾಲಿಸುತ್ತಾನೆ. ತನ್ನ ಹೊಸ ಶಕ್ತಿಯಿಂದ ಉತ್ತೇಜಿತನಾದ ಭಸ್ಮಾಸುರನು ಅದನ್ನು ತಕ್ಷಣವೇ ಪರೀಕ್ಷಿಸಲು ನಿರ್ಧರಿಸಿದನು. ಆ ಕ್ಷಣವೇ ತನ್ನ ಕೈಯಿಂದ ಶಿವನನ್ನು ಮುಟ್ಟಲು ಪ್ರಯತ್ನಿಸಿದನು. ಆಗ ಶಿವನು ಅಲ್ಲಿಂದ ಓಡಿ ಹೋದನು. ಆದರೂ ಭಸ್ಮಾಸುರನು ಶಿವನನ್ನು ಹಿಂಬಾಲಿಸಿದನು. ಭಸ್ಮಾಸುರನು ಶಿವನನ್ನು ಬೆನ್ನಟ್ಟುತ್ತಿದ್ದಂತೆ ಪರಿಸ್ಥಿತಿ ಭೀಕರವಾಯಿತು. ಶಿವನು ವಿಷ್ಣುವಿನ ಸಹಾಯವನ್ನು ಕೋರಿದನು. ಆಗ ವಿಷ್ಣುವು ಭಸ್ಮಾಸುರ ಮತ್ತು ಶಿವ ಎರಡನ್ನೂ ರಕ್ಷಿಸಲು ಒಂದು ಚತುರ ಯೋಜನೆಯನ್ನು ರೂಪಿಸಿದನು. ವಿಷ್ಣು ಮೋಹಿನಿಯಾಗಿ ರೂಪಾಂತರಗೊಂಡು ಭಸ್ಮಾಸುರನ ಗಮನವನ್ನು ಸೆಳೆಯುವ ಸುಂದರವಾದ ರೂಪವನ್ನು ಧರಿಸಿದಳು. ಮೋಹಿನಿ ಎಷ್ಟು ಚೆಲುವು ಮತ್ತು ಆಕರ್ಷಣೆಯಿಂದ ನೃತ್ಯ ಮಾಡಿದಳೆಂದರೆ ಭಸ್ಮಾಸುರನು ಸಂಪೂರ್ಣವಾಗಿ ಮೋಹಗೊಂಡು ಶಿವನನ್ನು ಮರೆತು ಬಿಟ್ಟನು. ಮೋಹಿನಿ ಚತುರತೆಯಿಂದ ನೃತ್ಯವನ್ನು ಮಾಡುವ ಮೂಲಕ ತನ್ನ ಭಕ್ತಿಯನ್ನು ಸಾಬೀತುಪಡಿಸಲು ಮನವೊಲಿಸಿದಳು. ಭಸ್ಮಾಸುರನು ತನ್ನ ನೃತ್ಯ ಚಲನೆಗಳನ್ನು ಅನುಸರಿಸಬೇಕೆಂದು ಸೂಚಿಸಿದಳು. ಆಗ ಭಸ್ಮಾಸುರನು ಮೋಹಿನಿಯ ಸೂಚನೆಗಳನ್ನು ಉತ್ಸಾಹದಿಂದ ಪಾಲಿಸಿದನು ಮತ್ತು ಅವಳ ನೃತ್ಯವನ್ನು ಅನುಕರಿಸಿದನು. ಅಂತಿಮವಾಗಿ ತನ್ನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟನು. ತಕ್ಷಣವೇ ತನ್ನ ವರದ ಶಕ್ತಿಯಿಂದ ಸ್ಥಳದಲ್ಲೇ ಸುಟ್ಟು ಬೂದಿಯಾದನು. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಭಸ್ಮಾಸುರನು ತಾನು ಹೆಣೆದ ಬಲಿಯಲ್ಲಿ ತಾನೇ ಒಂದು ಸುಟ್ಟು ಬೂದಿಯಾಗ್ತಾನೆ. ಯಾವುದಾದ್ರೂ ಒಳ್ಳೆಯದನ್ನು ದಯಪಾಲಿಸಿದಾಗ ಅದನ್ನು ಒಳ್ಳೆ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸಬೇಕು. ಹೀಗೆ ಶಿವನ ಮೇಲೆ ಪ್ರಯೋಗವನ್ನು ಮಾಡಲು ಹೊರಟಂತಹ ಅವನು ತಾನೇ ಸುಟ್ಟು ಭಸ್ಮವಾಗ್ತಾನೆ. ನೀತಿ ಏನಂದರೆ, ತಪ್ಪು ದಾರಿಯಲ್ಲಿ ಶಕ್ತಿಯನ್ನು ಉಪಯೋಗಿಸಿದರೆ ಆ ಶಕ್ತಿ ನಮಗೆ ತಿರುಗುಬಾಣವಾಗುತ್ತದೆ ಅನ್ನೋದು ಈ ಕಥೆಯ ನೀತಿ.